ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. 2024-25ನೇ ಸಾಲಿನ PGCET ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಕರೆಯಲಾಗಿದ್ದು, MBA, MCA, ME, MTech, ಆರ್ಕಿಟೆಕ್ಟ್ ಕೋರ್ಸ್ಗಳ ಮೊದಲನೇ ವರ್ಷದ ಮತ್ತು ಒಂದನೇ ಸೆಮಿಸ್ಟರ್ಗಳ ಪ್ರವೇಶಕ್ಕೆ ಸ್ನಾತಕೋತ್ತರ ಸಾಮಾನ್ಯ ಪರೀಕ್ಷೆ PGCET 2024 ಏನೆಲ್ಲ ದಾಖಲಾತಿ ಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಏನೆಲ್ಲ ವಿವರ ಇರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಕರ್ನಾಟಕ ಮತ್ತು ಕರ್ನಾಟಕೇತರ ಅಭ್ಯರ್ಥಿಗಳಿಂದ 2024-25ನೇ ಸಾಲಿನ ಮೊದಲನೇ ವರ್ಷದ ಮೊದಲನೇ ಸೆಮಿಸ್ಟರ್ ಪೂರ್ಣಾವಧಿ ಅರೆಕಾಲಿಕ MBA, MCA, ME, MTech, ಆರ್ಕಿಟೆಕ್ಟ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಅಂದರೆ ಕರ್ನಾಟಕ ಮತ್ತು ಹೊರನಾಡು ಕರ್ನಾಟಕ ಅಂತ ಇರ್ತಾರಲ್ಲ, ಅವ್ರಿಗೆ 2024-25ನೇ ಸಾಲಿನ ಮೊದಲನೇ ವರ್ಷ ಮತ್ತು ಮೊದಲನೇ ಸೆಮಿಸ್ಟ್ರು ಅವಧಿಯ ಪೂರ್ಣಾವಧಿ ಅಂದರೆ ಫುಲ್ ಟರ್ಮ್ ಮತ್ತು ಅರೆಕಾಲಿಕ ಅಂದರೆ ಈವ್ನಿಂಗ್ ಕಾಲೇಜ್ಗಳಿಗೆ ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಆನ್ಲೈನ್ ಬಿಟ್ಟು ಬೇರೆ ಆಫ್ಲೈನ್ ಆ ರೀತಿಯ ಯಾವುದೇ ಆಪ್ಷನ್ ಇರೋದಿಲ್ಲ. ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿ ವಿಭಾಗದಲ್ಲಿ ಗೇಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ಮಾತ್ರ VTU ಬೆಳಗಾವಿ ಅಡಿಯಲ್ಲಿನ ವಿವಿಧ MTech ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹರಾಗಿರ್ತಾರೆ. ಗೇಟ್ ಪರೀಕ್ಷೆಯಲ್ಲಿ ಮಾನ್ಯತೆ ಅಂಕಗಳನ್ನು ಹೊಂದಿರುವವರು ಅಂದರೆ ವ್ಯಾಲಿಡ್ ಗೇಟ್ ಸ್ಕೋರ್ ME, MTech, MR ಕೋರ್ಸ್ಗಳ ಪ್ರವೇಶಕ್ಕಾಗಿ PGCET 2024 ಹಾಜರಾಗಬೇಕಾಗಿರುವುದಿಲ್ಲ. ಆದರೆ ಅಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಭರ್ತಿ ಮಾಡಿ ಶುಲ್ಕವನ್ನು ಪಾವತಿಸಿ ಪ್ರವೇಶಕ್ಕೆ ಅರ್ಹರಾಗಬಹುದು. ಇದರ ಅರ್ಥ ಏನಪ್ಪ ಅಂದರೆ, ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಗೇಟ್ ಪರೀಕ್ಷೆ ಯಾರ್ಯಾರು ಪಾಸ್ ಆಗಿರ್ತಾರೋ ಅವರು ವ್ಯಾಲಿಡ್ ಗೇಟ್ ಸ್ಕೋರ್ ಏನು ತೊಗೊಂಡಿರ್ತಾರೋ ಅಂಥವರು ಇವರು ಡೈರೆಕ್ಟ್ PGCET 2024 ಎಕ್ಸಾಮ್ಸ್ನ ಅಟೆಂಡ್ ಮಾಡೋಂಗಿಲ್ಲ. ಬಟ್ ಆನ್ಲೈನ್ ಅಪ್ಲಿಕೇಶನ್ನ ಹಾಕಿ ಫೀಸನ್ನು ಕಂಪಲ್ಸರಿ ಕಟ್ಟಲೇಬೇಕಾಗಿರುತ್ತೆ. ಏಕೆಂದರೆ ಅದು ಗೇಟ್ ಬಂದು ಬೇರೆ ಇದು ಆಗಿರೋದ್ರಿಂದ ನಮ್ಮ ಕರ್ನಾಟಕದ ವೆಬ್ಸೈಟಲ್ಲಿ ಇದರಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಡೆಯಿಂದ ನೋಡುವ PGCETಗೆ ಅರ್ಜಿ ಸಲ್ಲಿಸಿ ನೀವು ಇದು ಮಾಡಬೇಕಾ, ಫೀಸ್ ಕಟ್ಟಬೇಕಾಗತ್ತೆ. ಬಟ್ ನಿಮಗೆ PGCET ಎಕ್ಸಾಮ್ಸ್ ಇರೋದಿಲ್ಲ. ನೀವೇನು ಗೇಟಲ್ಲಿ ಸ್ಕೋರ್ ತೆಗೆದಿರ್ತೀರೋ ಅದೇ ವ್ಯಾಲಿಡ್ ಸ್ಕೋರ್ನ ನಿಮ್ಮ PGCETಗೆ ಕನ್ಸಿಡರ್ ಮಾಡಿಕೊಂಡು ನಿಮಗೆ ಸೀಟನ್ನು ಅಲಾಟ್ ಮಾಡ್ತಾರೆ. MBA, MCA, ME, ಆರ್ಕಿಟೆಕ್ಟ್ ಕೋರ್ಸ್ಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳು ಅರ್ಹ ಪರೀಕ್ಷೆಯಲ್ಲಿ ಒಟ್ಟು ಕನಿಷ್ಠ 50% ಹಾಗೂ ಕರ್ನಾಟಕದ SC, ST ಪ್ರವರ್ಗವನ್ನರ ಅಭ್ಯರ್ಥಿಗಳು ಕನಿಷ್ಠ 45 ಅಂಕಗಳನ್ನು ಪಡೆದಿರಬೇಕು. ಅಂದರೆ MBA, MCA, ME, MR ಕೋರ್ಸ್ಗಳ ಪ್ರವೇಶ ಅಂದರೆ ಎಂಟ್ರಿ ತೊಗೊಳ್ಬೇಕು ಅಂದರೆ ನೀವು ಕನಿಷ್ಠ 50% ಇದು ತೊಗೊಂಡಿರಬೇಕಾಗಿರುತ್ತೆ ಅರ್ಹತಾ ಪರೀಕ್ಷೆಯಲ್ಲಿ, ಅಂದರೆ CETಲಿ. ಇನ್ನು SC, ST ಪ್ರವರ್ಗ 1 ಅವ್ರಿಗೆ 45% ತೊಗೊಂಡಿದ್ದರೆ ಸಾಕಾಗತ್ತೆ. CGPA, SGPA ಗ್ರೇಡ್ಗಳ ಮಾದರಿಯಲ್ಲಿ ನಿಗದಿಪಡಿಸಿರುವ ಅರ್ಹತಾ ಪರೀಕ್ಷೆಗಳ ಅಂಕಗಳು ಅಗತ್ಯವಿರುವ ಕನಿಷ್ಠ ಅರ್ಹತಾ ಅಂಕಗಳನ್ನು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗ್ರೇಡ್ಗಳ ಅಂಕಗಳನ್ನು ಸೂಚಿಸಿರುವ ಬಗ್ಗೆ ಖಾತರಿಪಡಿಸಿಕೊಳ್ಳಿ. SC, ST ಅರ್ಹತಾ ಮಾನದಂಡಗಳು ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಅಂದರೆ CGPA, SGPA ಇರೋರು ಕೂಡ ಅವರು ಈ ಏನು 50%, 45% ಅಂತ ತಿಳಿಸಿದಾರೋ ಅದಕ್ಕೆ ಎಲಿಜಿಬಲ್ ಆಗುತ್ತಾ, ಗ್ರೇಡ್ ಪಾಯಿಂಟ್ ಕನ್ವರ್ಟ್ ಮಾಡಿದ್ರೆ ಪರ್ಸೆಂಟೇಜ್ಗೆ ಅದನ್ನು ಕನ್ಫರ್ಮ್ ಮಾಡಿಕೊಂಡು PGCETಗೆ ಅಪ್ಲೈ ಮಾಡಿ ಅಂತ ಇದು ಎಲ್ಲ ಕರ್ನಾಟಕದ ಅಭ್ಯರ್ಥಿಗಳು SC, ST ಮತ್ತು ಇನ್ನು OBC ಎಲ್ಲ ಕ್ಯಾಟಗರಿವರೆಗೂ ಅನ್ವಯಿಸುತ್ತೆ ಅನ್ನೋದನ್ನು ಈ ಮೂಲಕ ತಿಳಿಸ್ಕೊಡ್ತಿದ್ದಾರೆ. ಇನ್ನು ಸ್ನಾತಕೋತ್ತರ ಸಾಮಾನ್ಯ ಪರೀಕ್ಷೆ ಎಕ್ಸಾಮ್ಸ್ ಯಾವಾಗಪ್ಪ ಇರುತ್ತೆ ಅಂದರೆ 13/7/2024 ಮಧ್ಯಾಹ್ನ 2:30ರಿಂದ 4:30ರವರೆಗೆ MA, MTech, ಆರ್ಕಿಟೆಕ್ಟ್ ಇರುತ್ತೆ. ಒಟ್ಟು ಪ್ರಶ್ನೆಗಳು 100, ಒಟ್ಟು ಅಂಕಗಳು 100 ಆಗಿರುತ್ತೆ MA, MTech, ಆರ್ಕಿಟೆಕ್ಟ್ ಈ ಬ್ರಾಂಚಸ್ಗೆ. ಇನ್ನು 14/7/2024 ಬೆಳಗ್ಗೆ 10:00 12:00ವರೆಗೂ MCA ಅವ್ರಿಗೆ ಮಾತ್ರ ಇರುತ್ತೆ. 100 ಪ್ರಶ್ನೆಗಳು 100 ಅಂಕಗಳಿರುತ್ತೆ. ಇನ್ನು ಮಧ್ಯಾಹ್ನ 2:00ರಿಂದ 4:00ವರೆಗೂ MBA ದವ್ರಿಗಿರುತ್ತೆ. ಒಟ್ಟು ಪ್ರಶ್ನೆಗಳು 100 ಅಂಕ, ಒಟ್ಟು ಅಂಕ 100 ಆಗಿರುತ್ತದೆ. ಈ ಮೂರಿಗೂ ಸಪ್ರೇಟ್ ಎಕ್ಸಾಮ್ಸ್ ಇರುತ್ತೆ. MA, MTech, ಆರ್ಕಿಟೆಕ್ಟ್ ಮತ್ತು MBA, MCA, MBA ಅವ್ರಿಗೆ ಸಪ್ರೇಟ್ ಎಕ್ಸಾಮ್ಸ್ ಇರುತ್ತೆ. ತದನಂತರ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ 27/5/2024 ಬೆಳಗ್ಗೆ 11ರಿಂದ ಪ್ರಾರಂಭವಾಗಿ ದಿನಾಂಕ 17/6/2024 ರಾತ್ರಿ 12:00 ಒಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. 20 ದಿವಸಗಳ ಅವಕಾಶ ಮಾಡಿಕೊಡಲಾಗಿದೆ. ಆಮೇಲೆ ದಿನಾಂಕ 18/6/2024 ಸಂಜೆ 6:00 ಶುಲ್ಕ ಏನಿರುತ್ತೋ ಅದು ನಿಮ್ಮದು PGCETದು ಅದನ್ನು ಪಾವತಿಸಬೇಕಾಗುತ್ತದೆ. ಆನ್ಲೈನ್ ಮೂಲಕ ಏನು ದಾಖಲಿಸಿರ್ತೀರೋ ಎಲ್ಲ ಮಾಹಿತಿಗಳು ಅದೇ ಅಂತಿಮವಾಗಿರುತ್ತದೆ. ಯಾವುದೇ ದಾಖಲಿಸಿದ ಮಾಹಿತಿಗಳನ್ನು ಮತ್ತೆ ಬದಲಾಯಿಸಲು ಅವಕಾಶ ಕೊಡೋದಿಲ್ಲ. ಗೇಟ್ ಅವರು ಕೂಡ ಅರ್ಜಿ ಸಲ್ಲಿಸಲೇಬೇಕು, ಕಂಪಲ್ಸರಿ ಗೇಟ್ ಅಪ್ಲಿಕೇಶನ್ ಸಲ್ಲಿಸಿ ಅದಕ್ಕೆ ಸಂಬಂಧಪಟ್ಟ ಫೀಸ್ನ ಕಟ್ಟಲೇಬೇಕಾಗುತ್ತೆ. ಬಟ್ PGCET ಎಕ್ಸಾಮ್ಸ್ ಅಟೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅವ್ರಿಗೆ. ಈ ಮಾಹಿತಿ ನಿಮಗೆ
ಅರ್ಥ ಆಗುತ್ತೆ ಅಂದ್ಕೊತೀನಿ. ಅರ್ಜಿ ಸ್ಟಾರ್ಟ್ ಆದಮೇಲೆ ಅರ್ಜಿ ಹೇಗೆ ಸಲ್ಲಿಸೋದು ಅಂತ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.